ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತಮ್ನೈಲಲ್ಲಿ ನೋಡಿರ್ತೀರ. ತಮ್ನೈಲಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಅದನ್ನು ಯಾವ ರೀತಿ ಬಗೆಹರಿಸೋದು ಅಂತ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾವು ವೇರ್ ಮಾಡಿದಾಗ ಇಲ್ಲಿ ಚೆಸ್ಟ್ ಭಾಗದಿಂದ ಮೇಲ್ಭಾಗ ಏನಿದೆ, ಇಲ್ಲಿ ಈ ರೀತಿ ನರಿಗೆ ಅನ್ನೋದು ಬರ್ತಾ ಇರುತ್ತೆ. ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದು ತಿಳಿಸ್ತಾ ಇದ್ದೀನಿ. ಹೊಲ್ದಾದ್ಮೇಲೆ ವೇರ್ ಮಾಡಿದ ಮೇಲೆ ಈ ಸಮಸ್ಯೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ರೀತಿ ಗೊತ್ತಾದ್ಮೇಲೆ ನಾವು ಏನು ಮಾಡಿದರೆ ಸರಿ ಆಗುತ್ತೆ ಅಂತ ಇಲ್ಲಿ ನಿಮಗೆ ಟಿಪ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಫಸ್ಟ್ ನಾವು ಈ ನೆಕ್ ಸೈಡ್ ಏನಿದೆ, ಶೋಲ್ಡರು, ಈ ಸೈಡು ನಾವು ಪೂರ್ತಿಯಾಗಿ ಬಿಚ್ಕೋಬೇಕು. ಇದು ಎಮ್ಮಿಂಗ್ ಮಾಡಿರೋದ್ರಿಂದ ಇಲ್ಲಿಂದ ಇಲ್ಲಿವರೆಗೂ ಎಮ್ಮಿಂಗ್ ಮಾಡಿರೋದೇನಿದೆ ಅದನ್ನು ಬಿಚ್ಕೊಂಬಿಟ್ಟು, ಸೊ ಇಲ್ಲಿ ಕೂಡ ಶೋಲ್ಡರ್ ಏನಿದೆ ಓಪನ್ ಮಾಡಿ, ಇಲ್ಲಿ ಸ್ಲೀವ್ಸ್ ಏನಿದೆ ಇದನ್ನು ಕೂಡ ಓಪನ್ ಮಾಡ್ಕೋಬೇಕು. ಇದಿಷ್ಟು ಮಾಡ್ಕೊಂಡ್ಮೇಲೆ ಏನು ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಇಲ್ಲಿ ಈ ಕಡೆ ಸೈಡು ಓಪನ್ ಮಾಡ್ಕೊಂಡಿದ್ದೀನಿ. ಸೇಮ್ ಎರಡು ಸೈಡು ಸೇಮ್ ಅದೇ ಮೆಥಡ್ ಮಾಡ್ಕೋಬೇಕು ನಾವು. ನೋಡಿ, ಇಲ್ಲಿ ಸ್ಲೀವ್ಸ್ ಏನಿದೆ ಇದನ್ನು ನಾನು ಓಪನ್ ಮಾಡಿದ್ದೀನಿ. ಮತ್ತು ಬ್ಯಾಕ್ ಸೈಡು ಫ್ರಂಟ್ ಸೈಡು ಏನಿದೆ ಇದನ್ನು ಕೂಡ ಡಿವೈಡು ಮಾಡ್ಕೊಂಡಿದ್ದೀನಿ. ಸೊ ಈಗ ಫ್ರಂಟ್ ಸೈಡು ಇಲ್ಲಿ ಏನಿದೆ, ಇಲ್ಲಿ ಮಾತ್ರ ಸುಕ್ ಬರೋದು, ಬ್ಯಾಕ್ ಸೈಡು ಪರ್ಫೆಕ್ಟಾಗಿ ಕೂರುತ್ತೆ. ಹಾಗಾಗಿ ಬ್ಯಾಕ್ ಸೈಡು ಏನು ಆಲ್ಟ್ರ್ ಮಾಡೋ ಅಗತ್ಯ ಇಲ್ಲ. ಫ್ರಂಟ್ ಸೈಡ್ ಮಾತ್ರ ನಾವು ಇದನ್ನು ಸರಿ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಏನು ಮಾಡಿದರೆ ಸರಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಇದು ಮುಂಭಾಗದಲ್ಲಿ ನೋಡಿ, ಇದಿಷ್ಟು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇನ್ನೂ ಚೂರು ಬೇಕಿದ್ರೆ ಇಲ್ಲಿ ಬಿಚ್ಕೋಬೋದು. ಇದನ್ನು ಓಪನ್ ಮಾಡಿಕೊಂಡ್ರೆ ಸರಿ ಆಗುತ್ತೆ. ಸೊ ಈಗ ಇಲ್ಲಿ ಏನು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನರಿಗೆ ಅನ್ನೋದು ಈ ರೀತಿ ಬಂದು ಕೂರ್ತಾ ಇರುತ್ತೆ. ಇಲ್ಲೆಲ್ಲ ಪರ್ಫೆಕ್ಟಾಗಿ ಕೂರ್ತಾ ಇರುತ್ತೆ. ಚೆಸ್ಟ್ ಭಾಗ ಏನಿದೆ ಪರ್ಫೆಕ್ಟಾಗಿ ಕೂರ್ತಾ ಇರುತ್ತೆ. ಮತ್ತು ಲೆಂತು ಕೂಡ ಏನಿದೆ ಅದು ಸರಿಯಾಗಿ ಇರುತ್ತೆ. ಬಟ್ ನಾವಿಲ್ಲಿ ಈಗ ಈ ಚಿನ್ನಟ್ಟು ಅಂದರೆ ಈ ನರಿಗೆ ಏನು ಬರ್ತಾ ಇದೆ ಇದನ್ನು ನಾವು ಸರಿ ಮಾಡಬೇಕು ಅಂತ ಅಂದರೆ ಇಲ್ಲಿ ಏನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಫಸ್ಟು ನಾವಿಲ್ಲಿ ಈ ಟೇಪ್ ಏನಿದೆ ಇದನ್ನು ತೊಗೊಬೇಕು. ಮೆಜರ್ಮೆಂಟ್ ಟೇಪ್ ತೊಗೊಬಿಟ್ಟು ಫ್ರಂಟ್ ಸೈಡ್ ಅಂತ ಏನಿದೆ ಇದನ್ನು ನಾವು ಈ ನೆಕ್ ಸೈಡ್ ಅಂದರೆ ಇಲ್ಲಿ ಹುಕ್ ಹಾಕೋ ಸೈಡ್ ಏನಿದೆ, ಈ ನೆಕ್ ಸೈಡನ್ನು ಮಾತ್ರ ನಾವು ಇಲ್ಲಿ ಆಲ್ಟ್ರ್ ಮಾಡ್ಕೋಬೇಕು. ಸೊ ಇದನ್ನು ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಾರ್ಕರ್ ತೊಗೊಂಬಿಟ್ಟು ನಾವು ಇಲ್ಲಿ ಈ ಕಡೆ ಸೈಡು ಈ ನೆಕ್ ಸೈಡ್ ಏನಿದೆ ಇಲ್ಲಿ ನಾವು ಕಂಪಲ್ಸರಿ 1/4 ಇಂಚು ಇಳಿಸ್ಕೋಬೇಕು. 1/4 ಇಂಚು ಮಾರ್ಕ್ ಮಾಡ್ಕೊಂಬಿಟ್ಟು, ಸೊ ಇಲ್ಲೂ ತುದಿನ ನಾವು ಬಿಚ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಇದನ್ನು ಮಾರ್ಕಿಂಗ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಅರ್ಧ ಓಪನ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡ್ರೆ ಸರಿಯಲ್ಲ. ಹಾಗಾಗಿ ಈ ಸ್ಲೀವ್ ಏನಿದೆ ಇದನ್ನು ಕಂಪಲ್ಸರಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ, ಈ ಎಡ್ಜ್ ಏನಿದೆ, ಈ ಒಂದು ಎಡ್ಜಿಂದ ಈ ಪಾಯಿಂಟ್ ಈಗೇನು ಡೌನ್ ಮಾಡ್ಕೊಂಡ್ವಿ 1/4 ಇಂಚು, ಅಲ್ಲಿಗೆ ನಾವು ಒಂದು ಲೈನನ್ನು ಹಾಕೋಬೇಕು. ಈ ರೀತಿ ಲೈನನ್ನು ಹಾಕೊಂಡ್ಬಿಟ್ಟು ಸೊ ಇದನ್ನು ಈ ರೀತಿ ಕಟ್ಟಿಂಗ್ ಮಾಡ್ಕೊಬೇಕು. ಫಸ್ಟ್ ನೋಡ್ಕೊಳ್ಳಿ, ಫ್ರಂಟ್ ಸೈಡು ಬ್ಯಾಕ್ ಸೈಡು ಯಾವ ಸೈಡು ಮಾರ್ಕಿಂಗ್ ಮಾಡ್ತಾ ಇದ್ದೀರಾ ಅಂತ. ಕನ್ಫ್ಯೂಸ್ ಆಗಿ ಬ್ಯಾಕ್ ಸೈಡ್ ಕಟ್ ಮಾಡಿಕೊಂಡ್ರೆ ಮತ್ತು ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಈಗ ನಾನಿಲ್ಲಿ ಫ್ರಂಟ್ ಸೈಡು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದನ್ನು ನೀಟಾಗಿ ಈ ರೀತಿ ಕಟ್ಟಿಂಗು ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ 1/4 ಇಂಚು ನಿಮಗೆ ಬಟ್ಟೆ ಇಲ್ಲಿ ಕಡಿಮೆ ಆದರೆ ಆವಾಗ ಇಲ್ಲಿ ಏನು ನರಿಗೆ ಬರ್ತಾ ಇತ್ತಲ್ವ, ಅದು ಬಟ್ಟೆ ಅನ್ನೋದು ಮೇಲಕ್ಕೆ ಜಾಯಿಂಟ್ ಆಗೋದ್ರಿಂದ ಈ ರೀತಿ ಆಗುತ್ತೆ. ನೋಡಿ, ಇಲ್ಲಿ ಲೂಸ್ ಇದ್ದಾಗ ಈ ರೀತಿ ನರಿಗೆ ಅನ್ನೋದು ಬರುತ್ತೆ. ಅದೇ ಇಲ್ಲಿ ಕಟ್ ಮಾಡಿಬಿಟ್ಟು ಅದೇ ಬಟ್ಟೆ ಈ ರೀತಿ ಮೇಲಕ್ಕೆ ಹೋದಾಗ ಇಲ್ಲಿ ನಿಮಗೆ ನರಿಗೆ ಅನ್ನೋದು ಬರೋದಿಲ್ಲ. ಸೊ ನೋಡಿ, ಇಷ್ಟು ಬಟ್ಟೆನ ನಾನು ಕಟ್ಟಿಂಗ್ ಮಾಡಿ ತೆಗ್ದಿದ್ದೀನಿ. ಇಲ್ಲಿ 1/4 ಇಂಚು ಬಟ್ಟೆನ ಕಟ್ ಮಾಡಿ ತೆಗ್ದಿದ್ದೀನಿ. 1/4 ಇಂಚು ಬಟ್ಟೆನ ಕಟ್ ಮಾಡಿ ತೆಗ್ದಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ನಾವು ಜಾಯಿಂಟ್ ಮಾಡಬೇಕು. ಸೊ ಬ್ಯಾಕ್ ಸೈಡು ಪರ್ಫೆಕ್ಟಾಗಿ ಯಾವುದೇ ರೀತಿ ಸುಕ್ಕಿಲ್ಲದೆ ಕೂರ್ತಾ ಇದೆ. ಫ್ರಂಟ್ ಸೈಡ್ ಮಾತ್ರ ಈ ಸಮಸ್ಯೆ ಅನ್ನೋದು ಬರ್ತಾ ಇದೆ. ಹಾಗಾಗಿ ನಾವು ಫ್ರಂಟ್ ಸೈಡಿಂದ ಏನಿದೆ ಅದನ್ನು ಮಾತ್ರ ಇಲ್ಲಿ ಆಲ್ಟ್ರ್ ಮಾಡ್ಕೋಬೇಕು. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಿಂದ್ಗಡೆ ಸೈಡು ಗುಬ್ಬಿ ಬರುತ್ತಲ್ವ, ಇಲ್ಲೂ ಬಫ್ ಬರೋದನ್ನು ಕಡಿಮೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು. ಈಗ ಇವೆರಡು
ನೀಟಾಗಿ ಜೋಡಿಸ್ಕೊಂಬಿಟ್ಟು ಮತ್ತೆ ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಹಾಕಬೇಕು. ಫಸ್ಟಿಗೆ ಹಾಕಿದ್ದು ಅರ್ಧ ಇಂಚು ಗ್ಯಾಪಲ್ಲೇ ಈಗಲೂ ಕೂಡ ನಾವು ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಹಾಕೋಬೇಕು. ಅರ್ಧ ಇಂಚಿಗಿಂತ ಮತ್ತೆ ಜಾಸ್ತಿ ಹಿಡಿಬಾರ್ದು. ಸೊ ಇಲ್ಲಿ ಸ್ಲೀವ್ದು ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಇಲ್ಲೇನು ನಾವು ಬಟ್ಟೆ ಏನು ಕಟ್ ಮಾಡಿಲ್ಲ. ಇದು ಫ್ರಂಟ್ ಸೈಡ್ ಏನಿದೆ ಶೋಲ್ಡ್ರು ಪಟ್ಟಿ ಮೇಲಿಂದ ಈ ಕಡೆ ತುದಿ ಅಂದರೆ ನೆಕ್ ಸೈಡ್ ಮಾತ್ರ ನಾವು ಕಟ್ ಮಾಡಿದ್ವಿ. ಈಗ ಇದನ್ನು ನೀಟಾಗಿ ಒಂದ್ಸಲಿ ಜೋಡಿಸ್ಕೊಂಡು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಬೇಕಷ್ಟೆ. ನೋಡಿ ಈ ರೀತಿ ಹೊಲ್ಕೊಂಡ್ಮೇಲೆ ಇನ್ನೊಂದು ಹೊಲಿಗೆನ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ದಾರಗಳೆಲ್ಲ ತೆಗೆದ್ಬಿಡ್ಬೇಕು. ನೀಟಾಗಿ ತೆಗೆದಾಗ ಅದು ಹೊಲಿಯೋದಕ್ಕೂ ಸರಿ ಆಗುತ್ತೆ. ಸೊ ಈಗ ಇಲ್ಲಿ ನಾವು ಏನು ಪಟ್ಟಿ ಬಿಚ್ಕೊಂಡಿದ್ವಿ ಎಮ್ಮಿಂಗ್ ಪಟ್ಟಿ, ಇದನ್ನ ಮತ್ತೆ ನಾವು ಹೊಲಿಬೇಕಾಗತ್ತೆ. ಸೊ ಇದು ಏನಾದರೂ ಜಾಸ್ತಿ ಬರ್ತಾ ಇದೆ ಅಂದರೆ ನೀವು ಬೇಕಂದ್ರೆ ಇನ್ನು ಈ ಕಡೆ ಸೈಡ್ವರೆಗೂ ಕೆಳಗಡೆ ತಗೊಂಡು ಬೇಕಿದ್ರೆ ಅದನ್ನ ಎಕ್ಸ್ಟ್ರಾ ಏನಿದೆ ಅದನ್ನ ನಾವು ಇಲ್ಲಿ ನರಿಗೆ ಇಟ್ಟು ಹೋದ್ರೆ ಸರಿ ಆಗುತ್ತೆ. ನಾ ಇಲ್ಲಿ ಇನ್ನೊಂಚೂರು ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಇಲ್ಲಿ ಎಷ್ಟು ಬೇಕಷ್ಟು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇಲ್ಲಿ ಮತ್ತೆ ಸೇಮ್ ಮೆಥಡಲ್ಲೇ ಇಲ್ಲಿ ಹೊಲಿತಾ ಹೋಗ್ಬೇಕು. ಇದು ಪೈಪಿಂಗ್ ಏನಿದೆ ಇದನ್ನ ನೀಟಾಗಿ ಇಟ್ಕೊಂಡು ಹೊಲಿಬೇಕು. ಸೊ ಎಕ್ಸ್ಟ್ರಾ ಬರ್ತಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇದು ಪೈಪಿಂಗ್ ಏನಿದೆ ಹೆಮ್ಮಿಂಗ್ ಪಟ್ಟಿ ಈ ರೀತಿ ಜೋಡಿಸ್ಕೊಂತ ಹೋದಾಗ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೋಡಿ ಈ ರೀತಿ ಚೂರು ಹೌದು ಇಲ್ಲ ನನಗೆ ಬರುತ್ತೆ. ನಿಮ್ಗೆ ಏನಾದರೂ ಇಲ್ಲಿ ಜಾಯಿಂಟ್ ಪಟ್ಟಿ ಸಿಕ್ಕರೆ ಅಲ್ಲೇ ಹಿಡಿಬೋದು. ಇಲ್ಲ ಅಂತ ಅಂದರೆ ನೀವು ಇಲ್ಲೇ ಒಂದು ನರ್ಗೆನ ಇಟ್ಬಿಟ್ಟು ಹೊಲಿಯೋದ್ರಿಂದ ಅದು ಸರಿ ಆಗುತ್ತೆ. ಈಗ ನಾನಿಲ್ಲಿ ಹೊಲಿತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಕೂರ್ಬೇಕದು. ಅಷ್ಟು ಬರೋ ರೀತಿ ನರಿಗೆನ ಹಿಡಿದ್ಬಿಟ್ಟು ಸ್ಟಿಚಿಂಗು ಮಾಡ್ತಾ ಇದ್ದೀನಿ. ಈಗ 1/4 ಇಂಚು ಗ್ಯಾಪಲ್ಲೇ ಹೊಲಿಗೆನದು ಹಾಕ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಇರೋದ್ರಿಂದ ಇದು ಕೂಡ ಬ್ಯಾಕ್ ಸೈಡ್ ಹಾಕ್ತಾ ಇದ್ದೀನಿ. ಸೊ ಕೆಲವೊಂದ್ಸಲಿ ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಮಾಡ್ಕೊಂಡಿದ್ರು ಹೊಲಿಬೇಕಾದ್ರೆ ಏನಾಗುತ್ತೆ ಬಟ್ಟೆ ಅನ್ನೋದು ಹಿಂಜುತ್ತೆ ಕೆಲವೊಂದು ಬಟ್ಟೆಗಳು. ಆವಾಗ ಈ ರೀತಿ ನರಿಗೆ ಅನ್ನೋದು ಸಮಸ್ಯೆ ಬರುತ್ತೆ ಮುಂದ್ಗಡೆ ಬ್ಯಾಕ್ ಸೈಡು. ಸೊ ನೋಡ್ಕೊಂಡು ನೀವು ಹೊಲಿಬೇಕು. ಸೊ ಯಾವುದೇ ಹೊಲಿದ್ರು ವೇರ್ ಮಾಡಿದ್ಮೇಲೆ ಅದು ಗೊತ್ತಾಗೋದು ಪರ್ಫೆಕ್ಟ್ ಆಗಿ ಆಗಿದೆಯೋ ಇಲ್ಲೋ ಅಂತ. ಸೊ ನೋಡಿ ಇದು ಹೊಲಿಗೆ ಏನಿದೆ ಕರೆಕ್ಟಾಗಿ ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ರೆ ಸಾಕು. ಕರೆಕ್ಟಾಗಿ ಈಗ ಇದು ಫಿಕ್ಸ್ ಆಗಿದೆ. ಈಗ ಇಲ್ಲೇನು ನರಿಗೆ ಬಂದಿದೆ ಅಲ್ವಾ ಅದು ಕರೆಕ್ಟಾಗಿ ಹಿಂಗೆ ಹೋಗುತ್ತೆ. ಅದು ಎಮ್ಮಿಂಗ್ ಮಾಡಿದಾಗ ಏನು ಕಾಣೋದಿಲ್ಲ ಅದು. ಸೊ ಆ ರೀತಿ ಆಗುತ್ತೆ. ಈಗ ಇದು ಫೋಲ್ಡಿಂಗ್ ಏನಿದೆ ಇದ್ರ ಮೇಲೆ ಇನ್ನು ಕವರ್ ಆಗೋ ರೀತಿ ಹೊಲಿಬೇಕು. ಇದು ಎಮ್ಮಿಂಗ್ ಪಟ್ಟಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇಂಡಿವಿಜುವಲ್ ವಿಡಿಯೋ, ಅದನ್ನ ನೋಡಿ. ಸೊ ಈಗ ಇದನ್ನ ಅದು ಒಳಗಿನ ಬಟ್ಟೆ ಕಾಣಬಾರ್ದು ಆ ರೀತಿ ಕವರ್ ಆಗೋ ರೀತಿ ಇಲ್ಲಿ ಮಡಚಿ ಹೊಲಿತಾ ಇದ್ದೀನಿ. ಸೊ ಇಲ್ಲಿ ಟಕ್ಸ್ ಏನ್ ಬಂದಿದೆ ಅದನ್ನ ಕಂಟಿನ್ಯೂ ಅದೇ ರೀತಿ ಮಡ್ಚಿಬಿಟ್ಟು ನೀವು ಮೇಲೆ ಹೊಲಿಗೆ ಏನಾದ್ರು ಹಾಕಿದ್ರೆ ಅದು ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಮತ್ತೆ ನಾವು ಸೇಮ್ ಫಿನಿಶಿಂಗ್ ಕೊಟ್ರೆ ಚೆನ್ನಾಗಿರುತ್ತೆ.
ಇದಿಷ್ಟು ಎಮ್ಮಿಂಗ್ ಮಾಡಿದರೆ ಆಯಿತು ಫ್ರೆಂಡ್ಸ್, ಸರಿ ಆಗುತ್ತೆ. ಈಗ ಇಲ್ಲೂ ಕೂಡ ಏನು ಓಪನ್ ಮಾಡಿದ್ವಿ ಸ್ಲೀವು, ಅದನ್ನು ಮತ್ತೆ ನಾವಿಲ್ಲಿ ಸ್ಟಿಚ್ ಮಾಡ್ಬೇಕು ನೀಟಾಗಿ. ಇಲ್ಲೇನು ಯಾವುದೇ ವ್ಯತ್ಯಾಸ ಬರಲ್ಲ, ನೀಟಾಗೆ ಕೂರುತ್ತೆ. ಅಷ್ಟೇನು ಸ್ಟಿಚ್ ಮಾಡಿದ್ರೆ ಅದ್ರ ಮೇಲೆ ಹೊಲಿಗೆ ಹಾಕಿದ್ರೆ ಆಯ್ತು. ಸೊ ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ಎಮ್ಮಿಂಗ್ ಮಾಡಿದ್ರೆ ಆಯ್ತು. ಸೊ ಈ ಪ್ರಾಬ್ಲಮ್ ಏನಿದೆ ನೀವು ಒಂದು 10 ನಿಮಿಷದಲ್ಲೇ ಕ್ಲಿಯರ್ ಮಾಡ್ಕೊಬೋದು. ಈಗ ಏನು ಓಪನ್ ಮಾಡಬೇಕು ಇವೆಲ್ಲ ಬಿಚ್ಕೊಂಡ್ರೆ ಸಾಕು, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದನ್ನು ಬಿಚ್ಚಬೇಕಾದ್ರೆ ನಿಧಾನವಾಗಿ ನೀಟಾಗಿ ಬಿಚ್ಕೊಂಡ್ರೆ ಯಾವುದೇ ಇದು ಸಮಸ್ಯೆ ಆಗಲ್ಲ ಫ್ರೆಂಡ್ಸ್. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.